ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತೊಂದು ವಿಶೇಷ ಸುದ್ದಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಶೇಷ ಸುದ್ದಿಯನ್ನು ನೋಡಿ ಕೇಳಿ. ಯಾಕೆಂದರೆ ಜೀವನದಲ್ಲಿ ಇಂಥ ಘಟನೆಗಳು ಜನ ಮಾಡಬೇಕು, ಜನರ ತೊಂದರೆಗಳಿಗೆ ನಾವು ಯಾವಾಗಲೂ ಭಾಗಿಯಾಗಬೇಕು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ವೀಕ್ಷಕರೇ, ಸತ್ತ ಮೇಲೆ ಸಾವಿರಾರು ಕಿಲೋಮೀಟರ್ದಿಂದ ಜನ ಬರ್ತಾರೆ ಮಣ್ಣು ಕೊಡಲಿಕ್ಕೆ. ಅದೇ ಜೀವಂತಿದ್ದಾಗ ಪಕ್ಕದ ಮನೆಯಲ್ಲೇ ಇದ್ದರೆ ಒಂದು ಸಾಮಾನ್ಯ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಲ್ಲಿ ಬರೋದಿಲ್ಲ ವೀಕ್ಷಕರೇ. ಅದಕ್ಕಾಗಿ ಸ್ನಾನ ಹುಟ್ಟಿದ ಮೇಲೆ ಜೀವನದಲ್ಲಿ ಎರಡು ಸ್ನಾನ. ಒಂದು ಹುಟ್ಟಿದ ಮೇಲೆ ಯಾರೋ ಸ್ನಾನ ಮಾಡಿಸ್ತಾರೆ, ಸತ್ತ ಮೇಲೆ ಯಾರೋ ಸ್ನಾನ ಮಾಡಿಸ್ತಾರೆ. ಈ ಎರಡರ ಮಧ್ಯದಲ್ಲಿ ನಮಗೆಷ್ಟು ಅಹಂಕಾರ ಮತ್ತು ದುರಂಕಾರ. ಇದೇ ಇವತ್ತಿನ ಸ್ಟೋರಿ. ವೀಕ್ಷಕರೇ, ನಾವು ಇವತ್ತು ಯಾವ ಸುದ್ದಿ ತೆಗೆದುಕೊಂಡು ಬಂದಿದ್ದೀವಿ ಅಂದರೆ, ಸಮಾಜದಲ್ಲಿ ಒಂದು ಮಸೀದಿ ಮತ್ತು ಮಂದಿರಗಳು ಯಾವ ಕಾರ್ಯ ಮಾಡಬೇಕು ಅನ್ನೋದು ಇವತ್ತು ಘಟಪ್ರಭಾದ ಒಂದು ಮುಸಲ್ಮಾನ್ ಬಾಂಧವರು ಒಂದು ತೋರಿಸಿಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಮಾಡಬೇಕು. ಅನೇಕ ಮಂದಿರಗಳಲ್ಲಿಯೂ ಸಹಿತ ಇಂಥ ಚಾರಿಟಿ ಕೆಲಸ ಮಾಡ್ತಾ ಇದ್ದಾರೆ, ಮಸೀದಿಗಳಲ್ಲಿ ಮಾಡ್ತಾ ಇದ್ದಾರೆ, ಚರ್ಚ್ಗಳಲ್ಲಿಯೂ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಘಟಪ್ರಭಾದ ಹಜರತ್ ಬಿಲಾಲ್ ಸೊಸೈಟಿ ಆಮೇಲೆ ರೆಹಮಾನ್ ಫೌಂಡೇಶನ್ ನೇತೃತ್ವದಲ್ಲಿ ಘಟಪ್ರಭಾದ ಬಡ ಜನರಿಗೆ ಮತ್ತು ಸರ್ವ ಧರ್ಮದವರಿಗೆ ಸರ್ವರಿಗೂ ಜಾತಿ ಭೇದವಿಲ್ಲದೆ ಇವತ್ತು ಘಟಪ್ರಭಾದಲ್ಲಿ ಮಸೀದಿಯ ಆವರಣದ ಪಕ್ಕದಲ್ಲಿ ಅವರ ಒಂದು ಖಾಸಗಿ ಶಾಲೆಯ ಒಂದು ಉದ್ಯಾನವನದಲ್ಲಿ ಇವತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಇಟ್ಟಿದ್ದಾರೆ. ಅಂದರೆ ನಿಜಕ್ಕೂ ನೂರಾರು ಮಹಿಳೆಯರು ತಮ್ಮ ರೋಗ ರುಜಿನಗಳ ಬಗ್ಗೆ ಬೇದಡಕ್ಕಾಗಿ ತೋರಿಸಿಕೊಂಡು ಎಕ್ಸ್ರೇ ಮಾಡಿಸ್ಕೊಂಡ್ರು, ಬ್ಲಡ್ ರಿಪೋರ್ಟ್ ತೆಗೆದುಕೊಂಡ್ರು, ಪ್ರತಿಯೊಂದು ಎಲ್ಲವನ್ನು ಉಚಿತ. ಆಮೇಲೆ ಮತ್ತೊಂದು ವಿಶೇಷ ಏನು ಗೊತ್ತಾ ವೀಕ್ಷಕರೇ, ಅಲ್ಲಿ ಔಷಧಿ ಸಹಿತ ಉಚಿತ ವೀಕ್ಷಕರೇ. ಫ್ರೀ, ಕಂಪ್ಲೀಟ್ ಔಷಧಿ ಉಚಿತ. ನೋಡಿ, ವೈದ್ಯ ನಾರಾಯಣ ಹರಿ ಅಂತೀವಿ ನಾವು. ವೈದ್ಯನೇ ದೇವರು. ಆ ವೈದ್ಯನನ್ನು ದೇವರೆಂದು ನಾವು ತಿಳಿದುಕೊಂಡು ಇವತ್ತು ಅವನ ಹತ್ತಿರ ಹೋದಾಗ ಅವನೂ ಸಹಿತ ರೋಗಿಯನ್ನು ದೇವರಂತ ತಿಳಿದುಕೊಳ್ಬೇಕು ದೇವರಂತ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು ಎತ್ತ ಸಾಗ್ತಾ ಇದ್ದೇವೆ ಹೇಳಿ ನೋಡೋಣ. ಇವತ್ತು ವೈದ್ಯರು ರೋಗಿಯನ್ನು ದೇವರಂತ ತಿಳ್ಕೋಬೇಕು, ರೋಗಿಯನ್ನು ವೈದ್ಯರು ದೇವರಂತ ತಿಳ್ಕೋಬೇಕು. ರೆಹಮಾನ್ ಫೌಂಡೇಶನ್ ಮತ್ತು ಹಜರತ್ ಬಿಲಾಲ್ ಸೊಸೈಟಿ ಇವತ್ತು ಘಟಪ್ರಭಾದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದೆ. ಅನೇಕ ಸ್ಕಿನ್ ಸ್ಪೆಷಲಿಸ್ಟ್ಗಳು, ಪೀಡಿಯಾಟ್ರಿಕ್ಗಳು, ಅನೇಕ ಗೈನಕಾಲಜಿಸ್ಟ್ಗಳು, ಹೃದಯ ರೋಗ ತಜ್ಞರು, ECG ಮತ್ತು ಬ್ಲಡ್ ರಿಪೋರ್ಟು, ಶುಗರು, BP, ಎಕ್ಸ್ರೇಗಳನ್ನು ಸಂಪೂರ್ಣ ಉಚಿತವಾಗಿ ಇವತ್ತು ಬಡಬಗ್ಗರಿಗೆ ಮತ್ತು ಸರ್ವರಿಗೂ ಒಂದು ಉಚಿತ ಚಾರಿಟಿ ಮಾಡಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ ವಿಷಯ ವೀಕ್ಷಕರೇ. ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವು ಯಾವಾಗಲೂ ಇಂಥ ಕಾರ್ಯಕ್ರಮಗಳಿಗೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನಮ್ಮ ಸಂಪೂರ್ಣ ಬೆಂಬಲವಿರುತ್ತದೆ ವೀಕ್ಷಕರೇ. ನಂಬರ್ ಒನ್ ಚಾನಲ್ ಇದಕ್ಕಾಗಿ ಪ್ರಥಮ ಪ್ರಾಮುಖ್ಯತೆ ಕೊಡುತ್ತದೆ. ಇವತ್ತು ಈ ಕಾರ್ಯ ಮಾಡಿದ ಆ ಯುವಕರು ಯಾವ ರೀತಿ ಕಾರ್ಯ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಹೆಣ್ಮಕ್ಕಳು ಬಂದು ತಮ್ಮ ಯಾವುದೇ ಭೇದ ಭಾವವಿಲ್ಲದೆ ತಮ್ಮ ರೋಗ ರುಜಿನಗಳನ್ನ ತೋರಿಸಿದ್ದಾರೆ. ಆ ವೈದ್ಯರು ಉಪಚಾರ ಮಾಡಿದ್ದಾರೆ. ವೈದ್ಯರು ಸಹಿತ ಖ್ಯಾತ ವೈದ್ಯರಿದ್ದಾರೆ, MD ಇದ್ದಾರೆ, ಫಿಸಿಷಿಯನ್ ಇದ್ದಾರೆ, ಸ್ಕಿನ್ ಸ್ಪೆಷಲಿಸ್ಟ್ ಇದ್ದಾರೆ, ಆರ್ಥೋಪೆಡಿಕ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ನ್ಯೂರಾಲಜಿಸ್ಟ್ ಇದ್ದಾರೆ, ಆಯುರ್ವೇದಿಕ್ ತಜ್ಞರಿದ್ದಾರೆ. ಸರ್ವರು ಎಲ್ಲರೂ ಅಲ್ಲಿ ಯಾವ ರೀತಿ ತಮ್ಮ ಚಿಕಿತ್ಸೆಗೆ ಅನುಭವ ಪಡೆದುಕೊಂಡ್ರು ಆ ಚಿಕಿತ್ಸೆಯನ್ನು ಆ ವೈದ್ಯರಿಗೆ ತೋರಿಸಿ ಉಪಚಾರ ತೆಗೆದುಕೊಂಡ್ರು, ಉಚಿತ ಔಷಧಿ ತೆಗೆದುಕೊಂಡ್ರು, ಉಚಿತ ಅಲ್ಲಿ ಉಪಹಾರದ ವ್ಯವಸ್ಥೆ ಸಹಿತ ಮಾಡಿದ್ರು. ಇದೆಲ್ಲ ಶ್ಲಾಘನೀಯ ಕಾರ್ಯ ರೆಹಮಾನ್ ಫೌಂಡೇಶನ್ ಮತ್ತು ಹಜರತ್ ಬಿಲಾಲ್ ಸಂಘಟಕರಿಗೆ ಇವತ್ತು ಸಲ್ಲುತ್ತದೆ ವೀಕ್ಷಕರೇ. ಅದಕ್ಕಾಗಿ ಮಸೀದಿಯಲ್ಲಿ ಮಾಡುವ ಸಾಮಾಜಿಕ ಕಾರ್ಯ ಯಾವಾಗಲೂ ಅದ್ಭುತ ವೀಕ್ಷಕರೇ. ಅದಕ್ಕೆ ಮೊಹಮ್ಮದ್ ಪೈಗಂಬರರು ಒಂದು ಮಾತು ಹೇಳ್ತಾರೆ, ಹಸಿದವನಿಗೆ ಮೊದಲು ನೀನು ಅನ್ನ ನೀಡು. ಅನ್ನ ಬಸವಣ್ಣನವರು ಏನು ಹೇಳಿದರು, ಅರಸಿ ಬಂದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು. ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಅರಸಿ ಬಂದವನಿಗೆ ಅನ್ನ ನೀಡು, ಹಸಿದವನಿಗೆ ಅನ್ನ ನೀಡು. ಅನ್ನ ನೀಡಲಿಕ್ಕೆ ನಿನಗೆ ಆಗಲಿಲ್ಲದಿದ್ದರೆ ನೀನು ಅವನಿಗೆ ಸಹಾಯ ಸಹಕಾರ ಮನೋಧೈರ್ಯದಿಂದ ಮಾಡು. ಆವಾಗ ನೀನು ನಿನ್ನ ಧರ್ಮಕ್ಕನುಗುಣವಾಗಿ ನಿನಗೆ ಒಂದು ಇಲ್ಲಿಯೇ ಒಂದು ಭೂಮಿಯಲ್ಲಿ ಒಂದು ಸ್ವರ್ಗದಂಥ ಒಂದು ಖುಷಿ ನಾನು ಕೊಡುತ್ತೇನೆ ಅಂತ ಹೇಳ್ತಾರೆ ಇಸ್ಲಾಂ ಧರ್ಮ. ಹಿಂದೂ ಧರ್ಮ ಪವಿತ್ರ ಅಂಬೇಡ್ಕರ್, ಡಾಕ್ಟರ್ ಭಾರತ ರತ್ನ ಅಂಬೇಡ್ಕರ್ ಸಹಿತ ಇವತ್ತು ಇದೇ ಸಾರಾಂಶವನ್ನು ಹೇಳಿದರು. ಬುದ್ಧ ಬಸವ ಅಂಬೇಡ್ಕರ್ ಹೇಳಿದರು, ಸರ್ವಧರ್ಮದ ಸಾರಾಂಶವು ಸಹಿತ ಒಂದೇ ಇರುವಾಗ ನಮ್ಮಲ್ಲಿ ಕಚ್ಚಾಟ ಯಾಕೆ ವೀಕ್ಷಕರೇ? ಇದನ್ನು ನಾವು ನಿಜವಾಗಿ ಅಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ನಾವು ವೈದ್ಯರ ಹತ್ರ ಹೋಗ್ತೀವಿ, ಆ ವೈದ್ಯರನ್ನ ಜಾತಿ ಕೇಳ್ತೀವ?
ನಮ್ಮ ರೋಗ ಮಾತ್ರ ಕೇಳ್ತೀವಿ. ಜಾತಿ ಪ್ರಶ್ನೆ ಬಂದಾಗ ಬೀದಿಯಲ್ಲಿ ಕಾಳಗಾಡ್ತೀವಿ. ಇವೆಲ್ಲ ಕೆಲವು ಸಂಘಟನೆ ಮತ್ತು ಕೆಲವು ಧುರೀಣರ ಹಿತಾಸಕ್ತಿ ತಾವು ಅಡಗಿಕೊಂಡಿದ್ದು, ಅವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಇಂಥ ಬೆಂಕಿಯಲ್ಲಿ ರೊಟ್ಟಿಯನ್ನು ಅವರು ಕಾಸಿಕೊಳ್ಳಲು ತಯಾರಿರುವಾಗ ನೀವು ಯಾವುದೇ ಅಂಥ ವಿಚಾರಗಳನ್ನು ಬಿಡದೆ ನಾವು ಎಲ್ಲರೂ ಒಂದೇ ಭಾವೈಕ್ಯತೆ ಸಂಕೇತ ಸಾರುವಂಥ ಕಾಲ ಇವತ್ತು ಘಟಪ್ರಭಾದಲ್ಲಿ ಪ್ರಾರಂಭ ಮಾಡಿದ್ದಾರೆ ರಹಮಾನ್ ಫೌಂಡೇಶನ್ ಮತ್ತು ಹಜರತ್ ಬಿಲಾಲ್ ಅಸೋಸಿಯೇಷನ್ದವರು. ಇದು ಒಳ್ಳೆಯ ಕಾರ್ಯ. ಇಂಥ ಕಾರ್ಯ ಪ್ರತಿ 6 ತಿಂಗಳಿಗೆ ಆಗಬೇಕು. ಆಮೇಲೆ ವೈದ್ಯರಿಗೂ ನಾನು ಒಂದು ಸಲಹೆ ಮತ್ತು ಸೂಚನೆ ಕೊಡ್ತೇನೆ. ಇದು ಸೂಚನೆ, ಸಲಹೆ ಮತ್ತು ಕಹಿನೂ ಆಗ್ಬೋದು ವೈದ್ಯರಿಗೆ. ಯಾಕಂದ್ರೆ ವೈದ್ಯರು ಕೇವಲ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಮಾಡುವ ಆಸೆ ಮಾಡದೆ ನೀವು 6 ತಿಂಗಳು ವರ್ಷಕ್ಕೆ ಉಚಿತವಾಗಿ ಇಂಥ ಕ್ಯಾಂಪದಲ್ಲಿ ನಾನು ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ನೀವು ಪ್ರತಿಜ್ಞೆ ತೆಗೆದುಕೊಳ್ಬೇಕಾಗತ್ತೆ. ನೀವು MBBS ಮತ್ತು MD ಸರ್ಟಿಫಿಕೇಟ್ ತೆಗೆದುಕೊಳ್ಳುವಾಗ ನಿಮಗೊಂದು ಪ್ರಮಾಣವಚನ ಆಗುತ್ತೆ. ನಿಮಗೊಂದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಕೊಡುವಾಗ ಒಂದು ಪ್ರಮಾಣವಚನ ಆಗುತ್ತೆ, ಗೊತ್ತಾ ವೀಕ್ಷಕರೇ? ಅದು ವೈದ್ಯರು, ಆ ವೈದ್ಯರು ತಿಳುವಳಿಕೆಯಿಂದ ಇದನ್ನು ಇಂಥ ಕಾರ್ಯಕ್ರಮದಲ್ಲಿ ನೀವು ಸ್ವಯಂ ಪ್ರೇರಿತವಾಗಿ ಇಂಥ ಫೌಂಡೇಶನ್ ಮತ್ತು ಇಂಥ ಅಸೋಸಿಯೇಷನ್ದವರಿಗೆ ಒಂದು ವಿನಂತಿ ಪತ್ರ ಬರೆದರೆ ನಾವು ಬರ್ತೀವಿ, ನೀವು ಯಾವಾಗ ಕ್ಯಾಂಪ್ ಮಾಡ್ತೀರಾ, ನಾವು ಉಚಿತವಾಗಿ ಅಲ್ಲಿ ಬಂದು ನಿಮಗೆ ನಿಮ್ಮ ಯಾವುದೇ ಧರ್ಮದವರು ಬರಲಿ ಅಲ್ಲಿ ನಾವು ಉಚಿತ ಸೇವೆ ಕೊಡ್ತೇವೆ. ಆಮೇಲೆ ನಿಮ್ಮಲ್ಲಿ ಇರುವಂಥ ಸ್ಯಾಂಪಲ್ ಔಷಧಿಗಳನ್ನು ದಯವಿಟ್ಟು ಮಾರಬೇಡಿ. ಆ ಮಾರಾಟಕ್ಕೆ ಹಣದ ಆಸೆಗಾಗಿ ಬಲಿಯಾಗಬೇಡಿ. ಆ ಮಾರಾಟವಾಗದೆ ಅದನ್ನು ನಿಮ್ಮಲ್ಲಿ ಇಟ್ಕೊಂಡು ಇಂಥ ಕ್ಯಾಂಪ್ಗಳಲ್ಲಿ ಅದನ್ನು ಬಡಬಗ್ಗರಿಗೆ ಉಚಿತವಾಗಿ ನೀಡಿ ವೀಕ್ಷಕರೇ. ಅದು ವೈದ್ಯರಿಗೆ ಜೀವನದಲ್ಲಿ ಒಂದು ಸ್ವರ್ಗದ ದಾರಿ. ಆ ವೈದ್ಯರೇ ದೇವರು ಅನ್ನೋ ಭಾವನೆ ಆ ರೋಗಿ ಹತ್ತಿರ ಬರಬೇಕು. ರೋಗಿಯೂ ಸಹಿತ, ಆ ವೈದ್ಯನೂ ಸಹಿತ ರೋಗಿಗೆ ದೇವರನ್ನು ಮನೋಭಾವನೆ ಬರಬೇಕು. ಇವತ್ತು ವೀಕ್ಷಕರೇ, ಇವತ್ತು ಈ ಕಾರ್ಯಕ್ರಮ ಸವಿಸ್ತಾರವಾಗಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಯ ಚೇರ್ಮನ್ರು, ಮುತುವಲ್ಲಿಗಳು, ಸಮಾಜದ ಹಿರಿಯರು, ಯುವಕರಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋದರೆ ಸಾವಿರಾರು ಹೆಸರಾಗುತ್ತೆ, ನೂರಾರು ಹೆಸರಾಗುತ್ತೆ. ಆದರೆ ಹೆಸರು ಹೇಳಲಿಕ್ಕೆ ಇಲ್ಲಿ ವೇಳೆ ಅಭಾವವಿರುತ್ತದೆ ವೀಕ್ಷಕರೇ. ಅದಕ್ಕೆ ಹಜರತ್ ಬಿಲಾಲ್ ಮಸೀದ್ ಸೋಷಲ್ ಅಸೋಸಿಯೇಷನ್ ಒಂದಿದೆ, ರಹಮಾನ್ ಫೌಂಡೇಶನ್ ಅದರ ಆಶ್ರಯದಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು, ಇಂಥ ಪ್ರೇರಣೆಗಳು ಪ್ರತಿ ಗ್ರಾಮ ಮತ್ತು ನಗರದಲ್ಲಿ ಈಗ ಪ್ರಾರಂಭ ಆಗಬೇಕು. ಪ್ರತಿಯೊಂದು ಲಕ್ಷಾಂತರ ಸಾವಿರಾರು ರೂಪಾಯಿಯ ಚಿಕಿತ್ಸೆಗಾಗಿ ಪರರ ಹತ್ರ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ನಿಮ್ಮ ಮನೆ ಬಾಗಿಲಿಗೆ ಈ ವೈದ್ಯಕೀಯ ಚಿಕಿತ್ಸೆ ಬರುವಂಥ ಸಮಾಜ ಸಂಘಟನೆಯಲ್ಲಿ ತೊಡಗಿದಂಥ ಅನೇಕ ಸಂಘ ಸಂಸ್ಥೆಗಳಿಗೆ ನಾನು ವಿನಂತಿ ಮಾಡ್ತೀನಿ. ಇಂಥ ರಹಮಾನ್ ಫೌಂಡೇಶನ್ ಮತ್ತು ಹಜರತ್ ಬಿಲಾಲ್ ಫೌಂಡೇಶನ್ದವರು ಮಾಡಿದಂಥ ಕಾರ್ಯ ನೀವು ಎಲ್ಲರೂ ಮಾಡಿ. ನಾವೆಲ್ಲರೂ ಭಾರತೀಯರು, ನಮ್ಮಲ್ಲಿ ವೈದ್ಯಕೀಯ ಚಿಕಿತ್ಸೆ ಬಹಳ ಕೊರತೆ ಇದೆ, ದುಬಾರಿನೂ ಇದೆ. ಕೆಲವು ಜನರು ಔಷಧಿ ಕೊಂಡಲಾರದೆ ತಮ್ಮ ಹಣಕಾಸಿನ ಸ್ಥಿತಿಯಿಂದ ಬಳಲಿ ಸಾವಿಗೀಡಾಗಿದ್ದು ಘಟನೆಗಳು ನಾವು ನೋಡಿದ್ದೀವಿ ವೀಕ್ಷಕರೇ. ಸಾವಿರಾರು ಕೋಟಿ ರೂಪಾಯಿ ಇದ್ದಾಗ ಕೊರೋನಾದಿಂದ ಉಳಿಯಲಿಲ್ಲ. ಯಾವುದೇ ಸ್ಯಾನಿಟೈಸರ್ ಇಲ್ಲದೆ, ಯಾವುದೇ ತಂಗಳ ಊಟ ತಿಂದು ಆ ಭಿಕ್ಷುಕ ಇವತ್ತು ಕೊರೋನಾದಿಂದ ಜೀವಂತಿದ್ದಾನೆ. ಆದರೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಹಾಕೊಂಡು ಸಾವಿರಾರು ಕೋಟಿ ರೂಪಾಯಿ ಸರ್ದಾರ್ಗಳು ಸಹಿತ ಇವತ್ತು ಸತ್ತೋಗ್ಬಿಟ್ರು. ಅಧಿಕಾರದ ಆಸೆಗಾಗಿ ಎಂತೆಂಥ ಮಂತ್ರಿ ಮಹಾನ್ಗಳು ಸತ್ತೋದ್ರು. ಆದರೆ ಆ ಬಡ ಭಿಕ್ಷುಕ, ನೀವು ತಂಗಳ ಊಟ ಕೊಟ್ಟಿದ್ದೀರಾ, ಕೆಟ್ಟದ್ದನ್ನು ರಾತ್ರಿ ಇಟ್ಟದ್ದನ್ನು ಬೆಳಗ್ಗೆ ಕೊಟ್ಟಿದ್ದೀರಾ. ಅವನಿಗೇನಾದರೂ ರೋಗ ಬಂತ? ಅವನಿಗೇನಾದರೂ ಸ್ಯಾನಿಟೈಸರ್ ಅವಶ್ಯಕತೆ ಬಿತ್ತ? ಅವನೆಂದಾದರೂ ಮಾಸ್ಕ್ ಹಾಕಿದ್ನ? ಎಂದಾದರೂ ಅವನು ರೋಗದಿಂದ ಬಳದಿದ್ನ? ಆದರೆ ದೇವರು ಅಂಥವರಿಗೆ ರೋಗ ಕೊಡಲ್ಲ, ಶ್ರೀಮಂತನಿಗೆ ರೋಗ ಕೊಡ್ತಾನೆ. ಈ ಶ್ರೀಮಂತರ ರೋಗ ಅಂದರೆ ಮಧುಮೇಹ ಮತ್ತು BP. ಇದರಿಂದ ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಏನು? ನಾವು ಗಳಿಸಿದಂಥ ಉತ್ಪನ್ನದಲ್ಲಿ ಚಾರಿಟಿ ಅನ್ನೋದು ಒಂದು 30% ಇಟ್ಕೊಂಡ್ರೆ ಇದು ಎಲ್ಲ ಧರ್ಮದವರಿಗೂ ಅನ್ವಯ ಆಗುತ್ತೆ. ಎಲ್ಲ ಧರ್ಮದ ಗುರುಗಳು ಸಹಿತ ಇದನ್ನೇ ಹೇಳಿದ್ದಾರೆ. ಎಂತಿಂಥ ಸ್ವಾಮೀಜಿ ಜಗದ್ಗುರುಗಳು ಸಹಿತ ತಮ್ಮ ಪ್ರವಚನದಲ್ಲಿ ಈ ವಿಷಯಗಳನ್ನೆಲ್ಲ ಸಾರಾಂಶ ಮುಖಾಂತರ ಹೇಳಿದ್ದಾರೆ ವೀಕ್ಷಕರೇ. ಆದರೆ ಇವತ್ತು ಈ ಕಾರ್ಯ ನಮಗೆ ನಿಜಕ್ಕೂ ತುಂಬ ಮೆಚ್ಚುಗೆಯಾಯಿತು. ಅದನ್ನು ನಾವು ಇವತ್ತು ಪ್ರಸಾರ ಮಾಡ್ತಾ ಇದ್ದೇವೆ. ಆ ಯುವಕರು, ಅಲ್ಲಿಯ ಧುರೀಣರು ಯಾವ ರೀತಿ ಚಿಕಿತ್ಸೆ ಬಂದಂಥ ರೋಗಿಗಳನ್ನು ತಪಾಸಣೆ ಮಾಡುವಲ್ಲಿ ನೆರವಾಗಿದ್ದಾರೆ. ಅದನ್ನು ಸಂಪೂರ್ಣ ದೃಶ್ಯ ಇವತ್ತು ನೋಡಿ ವೀಕ್ಷಕರೇ. ಇದು ನಿಮ್ಮ ಚಾನಲ್ ವೀಕ್ಷಕರೇ, ನೀವು ನೋಡ್ತೀರಿ. ಇದನ್ನು ಎಲ್ರಿಗೂ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಬೇರೆ ಬೇರೆ ಗ್ರಾಮ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲಾದವರಿಗೆ ಎಲ್ಲರಿಗೂ ಗೊತ್ತಾಗಲಿ. ಅವರಿಗೂ ಹೇಳಿ ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಇಂಥ ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸಲಿಕ್ಕೆ ಘಟಪ್ರಭಾದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಒಳ್ಳೆಯ ತಂಡದೊಂದಿಗೆ, ನುರಿತ ತಂತ್ರಜ್ಞಾನದೊಂದಿಗೆ ಒಂದು ಚಾನಲ್ ಇದೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ವಿನಂತಿ ಮಾಡಿ ಸವಿಸ್ತಾರವಾಗಿ ಬೆಳೆಯಲಿ. ನಿಮ್ಮ ಸಮಾಜ ಸೇವೆಗೆ ನಾವು ಯಾವಾಗಲೂ ಸದಾ ಸಿದ್ಧ. ಈ ಬೆಳೆಯುತ್ತಿರುವ ನಗರಕ್ಕೆ
ವೀಕ್ಷಕರೇ, ಇಲ್ಲಿ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಯುವಕರು ಅಧಿಕಾರಿ ವರ್ಗನೂ ಸಹಿತ ಭಾಳ ತುಂಬ ಒಳ್ಳೆಯ ಕಾರ್ಯದಕ್ಷತೆಯಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಯ ನಮ್ಮ ರಾಜಕಾರಣಿಗಳು ಸಹಿತ ಅವರಿಗೆಲ್ಲರಿಗೂ ಒಂದು ಅಭಯ ಹಸ್ತ ಇದೆ. ಇಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ, ಅವರ ನೇತೃತ್ವದಲ್ಲಿ ಮೂಜಗಂ ಕ್ರಿಕೆಟ್ ಆಟ, ಪ್ರತಿಯೊಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಲೆಗೆ ಇದು ಹೆಸರುವಾಸಿಯಾದಂಥ ಘಟಪ್ರಭಾ. ಇಂಥ ಘಟಪ್ರಭಾದಲ್ಲಿ ಈಗ 4 PSIಗಳು ಬರೋರಿದ್ದಾರೆ. ವೀಕ್ಷಕರೇ, ಇದು ಒಂದು ವಿಶೇಷ ಸುದ್ದಿ. ಈಗಾಗಲೇ ರಾಘವೇಂದ್ರ ಖೋತ್ ಅಂತ ಈಗ ರಹಮಾನ್ ಫೌಂಡೇಶನ್ದಲ್ಲಿ ಬಂದು ಕೆಲವು ಮಾತನಾಡಿದ್ದಾರೆ, ಅದರ ಬಗ್ಗೆ ಮಾತನಾಡಿದ್ದಾರೆ. ಈಗ ಘಟಪ್ರಭಾದ ಬಾಲದಂಡಿ PSI ಯಾವ ರೀತಿ ದಕ್ಷತೆಯಿಂದ ಇಲ್ಲಿ ಕಾರ್ಯನಿರ್ವಹಿಸಿದ್ದು, ಬೆಳೆಯುತ್ತಿರುವ ನಗರ, ಗ್ರಾಮೀಣ, ದೊಡ್ಡ ಏರಿಯಾ ಆಗ್ತಾ ಇದೆ, ಜನಸಂಖ್ಯೆನೂ ಹೆಚ್ಚಾಗ್ತಾ ಇದೆ, ಇಲ್ಲಿ ಸಿಬ್ಬಂದಿ ಕೊರತೆನೂ ಇತ್ತು. ಅದಕ್ಕಾಗಿ 4 ಸಬ್ ಇನ್ಸ್ಪೆಕ್ಟರ್ಗಳನ್ನು ಇಲ್ಲಿ ಸರ್ಕಾರ ಆದೇಶ ಮಾಡಿದೆ. ಅವರು ಎಲ್ಲರೂ ಇನ್ನೂ ಅಧಿಕಾರ ವಹಿಸಿ ಕಾನೂನು ಸುವ್ಯವಸ್ಥೆ ಮಾಡೋರಿದ್ದಾರೆ. ಅದರ ಜೊತೆ ಸಾರ್ವಜನಿಕರು ಸಹಕಾರ ಮಾಡಬೇಕು. ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಸರ್ವ ಧರ್ಮದವರು ಭಾವೈಕ್ಯತೆ ಸಂಕೇತ ಸಾರುವುದೇ ಘಟಪ್ರಭಾದಲ್ಲಿ. ಎಲ್ಲರೂ ಇದಕ್ಕೆ ಮೇಲುಗೈ ಸಾಧನೆ ಮಾಡಬೇಕು. ನಾವು ಜಾತಿಯ ವಿಜಾತಿ ಬಗ್ಗೆ ಯಾವುದೇ ವಿಚಾರ ಸಹಿತ ಮಾಡದೆ ನಾವು ಸಂವಿಧಾನವನ್ನು ಮತ್ತು ಕಾನೂನನ್ನು ಗೌರವಿಸುವುದೇ ಇದೇ ನಮ್ಮ ಇವತ್ತಿನ ವಿಶೇಷ ಸ್ಟೋರಿ ವೀಕ್ಷಕರೇ. ಯಾಕೆಂದರೆ ರಹಮಾನ್ ಫೌಂಡೇಶನ್ ಮತ್ತು ಈ ಹಜರತ್ ಬಿಲಾಲ್ ಫೌಂಡೇಶನ್ ಇವರು ಎಲ್ಲರೂ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವಾಗ ಇವು ಪರಧರ್ಮದವರು ಸಹಿತ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಘಟಪ್ರಭಾದಲ್ಲಿ ಮಾಡ್ತಾ ಇದ್ದಾರೆ. ಮೂಜಗಂ ಅವಾರ್ಡ್ ಇದೆ, ಸಾಂಸ್ಕೃತಿಕ ಯುವಕರ ಪಡೆ ಇದೆ, ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ತಾರೆ. ಪ್ರತಿಯೊಂದು ಗಾನ ಪ್ರತಿಭೆಗಳಿಂದ ಗಾನ ಕೋಗಿಲೆಯಾದಂಥ ಇದು ಈ ನಾಡು ಘಟಪ್ರಭಾ. ಎಲ್ಲರೂ ಇದಕ್ಕೆ ಕಳಂಕ ಯಾರು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಎಲ್ಲರೂ ಕೂಡಿ ಒಂದಾಗಿ ಒಳ್ಳೆಯ ಒಂದು ದೋಣಿಯಲ್ಲಿ ಸಾಗೋಣ ವೀಕ್ಷಕರೇ. ಇದೇ ಇವತ್ತಿನ ವಿಶೇಷ ಒಂದು ಸಾಮಾಜಿಕ ಚಟುವಟಿಕೆಯ ಸ್ಟೋರಿ ವೀಕ್ಷಕರೇ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. सबको नमस्कार। सबसे पहले मैं रहमान फाउंडेशन को बधाई देना चाहता हूं कि उन्होंने इतना अच्छा कैंप अरेंज किया है और गरीब लोगों के लिए फ्री कैंप अरेंज करके एक बहुत नेक काम किया है। अभी ये कोरोना की बीमारी जो गए 8-9 महीने सबको सता रही है, उसने आगे कौन है देखा नहीं, अमीर है गरीब है, क्या काम करता है कुछ नहीं। अमेरिका का प्रेसिडेंट से सबसे गरीब आदमी तक सबको पकड़ लिया और सब जगह सब लोगों को एक डर पैदा किया। अभी ये महीने में काफ़ी थोड़ा सा कम हुआ है, लेकिन उसके जो इफ़ेक्ट्स है वो अभी सबको दिखाई दे रहे हैं। बीमारी का इफ़ेक्ट से ज़्यादा सबका धंधा काम सब बंद होके सबको बहुत ही परेशानी हो गई। और इसमें ये जो कैंप बनाया है
ये बहुत ही अच्छी बात है। अब हम लोग जो अपने पेट के लिए काम करते हैं वो एक अलग है, और दूसरों की सेवा करने के लिए जो काम करते हैं वो एक अलग है। वो अल्लाह का काम है और वो पुण्य का काम है। इसलिए मैं ये आप सबको, खास करके सब डॉक्टर लोग और टेक्नीशियंस और सब लोग जो आए हैं इसमें हिस्सा ले रहे हैं, उन सबको बधाई देता हूँ और कांग्रेचुलेशंस बोलता हूँ। ಅಂತ 2 ದಿನಗಳ ಹಿಂದೆ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಬಂದು ಅಡಿಷನಲ್ PSI ಅಂತ ಚಾರ್ಜ್ ತಗೊಂಡಿದ್ದು. ಇಲ್ಲಿರುವಂಥ ಯಾರೋ ವ್ಯಕ್ತಿಗಳು ನನಗೆ ಪರಿಚಯ ಇಲ್ಲ, ಇವತ್ತು ಫಸ್ಟ್ ಪ್ಲೇಸ್ ನೋಡ್ತಾ ಇರೋದು. ಯಾಕೆಂದರೆ ನಾನು ನಿನ್ನೆ ಬೆಳಗ್ಗೆ ಬಂದಿರೋದು, ಇವತ್ತು ಫಂಕ್ಷನ್ಗೆ ಕರೆದ್ರು. ಅಂದರೆ ಯಾರೂ ಪರಿಚಯ ಇಲ್ಲ, ಆದರೆ ಪರಿಚಯ ಇಲ್ಲದೆ ಇರೋ ಥರ ಏನಿಲ್ಲ, ಎಲ್ಲರೂ ಪರಿಚಯ ಇರೋ ಥರನೇ ಇದ್ದೀವಿ. ನಾನು ಇಲ್ಲೇ ಲೋಕಲಾಗಿ ಅಥಣಿ ತಾಲೂಕು, ನಮ್ಮದು ಬೆಳಗಾವಿ ಜಿಲ್ಲೆನೇ. ನಾನೀಗ 2 ವರ್ಷ ಗದಗ ಡಿಸ್ಟಿಕಲ್ಲಿ ಕೆಲಸ ಮಾಡಿದ್ದೆ, ಇವಾಗ ಟ್ರಾನ್ಸ್ಫರ್ ಆಗಿ ಇಲ್ಲೇ ಬಂದಿರೋದು. ಇದು ಆರೋಗ್ಯ ಸೇವೆ ಮಾಡ್ತಾ ಇರೋದು ತುಂಬ ಒಳ್ಳೆಯದು. ಮತ್ತು ಇಷ್ಟೊಂದು ವಿಜೃಂಭಣೆ ಇದು ತಾಲೂಕಾ ಪ್ಲೇಸ್ ಅಲ್ಲದೇ ಇದ್ರೂ ಕೂಡ ಎಷ್ಟು ಜನರನ್ನ ಕೂಡಿಸಿ ಈ ಥರ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರೋದು, ಅದು ಒಂದು ಇವಾಗ ನಮ್ಮ ಇಂಡಿಯಾನಲ್ಲಿ ಮೆಡಿಕಲ್ ಕ್ರಿಟಿಕಲ್ ಸಿಚುವೇಶನ್ ಇದ್ದಾಗ ಮಾಡ್ತಾ ಇರೋದು. ಅಂದರೆ ನಾರ್ಮಲ್ ಇದ್ದಾಗ ಮಾಡೋದು ಬೇರೆ, ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಹೆಲ್ತ್ ಕೊಡಬೇಕು, ಆರೋಗ್ಯವಾಗಿರಬೇಕು, ಅವ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಈ ಫೌಂಡೇಶನ್ ಅವರು ಏನು ಮಾಡ್ತಾ ಇದ್ದಾರಲ್ಲ, ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಇದೇ ಥರ ಒಳ್ಳೆ ಕೆಲಸ ಮಾಡಿ ಘಟಪ್ರಭಾ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯ ಆಗಿರ್ಬೋದು, ಒಳ್ಳೆಯ ರೀತಿಯಿಂದ ಆರೋಗ್ಯವಂತವಾದಂಥ ಒಂದು ರಾಜ್ಯ, ಒಂದು ದೇಶ ನಿರ್ಮಾಣ ಆದರೆ ಅದರಿಂದ ಸಂಪತ್ತು ನಮಗೆ ಯಾವುದೂ ಇಲ್ಲ. ಒಂದು ಒಳ್ಳೆಯ ಆರೋಗ್ಯ ಇದೆಯಲ್ಲ, ಅದು ಒಂದು ಒಳ್ಳೆಯ ಸಂಪತ್ತು. ಆ ಸಂಪತ್ತನ್ನು ಎಲ್ಲರೂ ಗಳಿಸ್ಕೊಂಡು ಈ ಫೌಂಡೇಶನ್ ಅವರು ಮಾಡ್ತಾ ಇರುವಂಥ ಕಾರ್ಯಕ್ರಮದ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಹಮ್ಮಿಕೊಂಡಿರುವಂಥ ಇಲ್ಲಿ ವಾಲಂಟಿಯರ್ಸ್ ಏನಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಂಗಾಗಿ ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಜನಕ್ಕೆ ಒಳ್ಳೆಯ ಸೌಲಭ್ಯಗಳು, ಸೌಕರ್ಯಗಳು, ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಎಲ್ಲರಿಗೂ ಒಂದು ಅನುಕೂಲವಾಗಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಮತ್ತೆ ಮುಂದೆ ಸಿಕ್ಕಾಗ ಎಲ್ಲರೂ ಕೂಡ ಸಿಗೋಣ. अस्सलाम वालेकुम वरहमतुल्लाह। रहमान फाउंडेशन चैरिटेबल ट्रस्ट हज़रत मौलाना सज्जाद नोमानी साहब के ज़ेर निगरानी ऑल ओवर इंडिया में चल रहा है। इसके ब्रांचेस यूपी, महाराष्ट्र, गुजरात, कर्नाटक है। स्पेशली ये जो कैंप हो रहा है कर्नाटका का बेलगाम शहर के बेलगाम के ज़ेर निगरानी हो रहा है, जो गोकाक एक तालुका है, यहाँ पे हो रहा है ये कैंप। इसका मेन मकसद ये है कि जो अभी कोविड के लिए जो पेशेंट्स परेशान थे, मेडिसिन्स और ये तो एक फ़ेज़ में शुरू से काम हुआ है। जैसे रहमान फाउंडेशन डे 1 जैसे मार्च के अंदर जैसे लॉकडाउन स्टार्ट हो गया, उस वक्त से रहमान फाउंडेशन काम शुरू किया है। जैसे ट्रैवलर्स कर्नाटक महाराष्ट्र बॉर्डर के अंदर फंसे हुए थे, उनको निकालने का काम किया। उसके बाद में राशन डिस्ट्रीब्यूशन का काम किया है। फिर राइट नाउ कोविड का जो प्रॉब्लम्स आए थे, जो सीवियर जुलाई अगस्त के अंदर, उस पर काम किया है। अब जो कोविड का ऑलमोस्ट जो एक सीवियरिटी ख़त्म हो गई है, तो अभी पोस्ट कोविड के लिए कैंप्स, मेगा कैंप्स कंडक्ट कर रहे हैं। बेलगाम के अंदर हो गया, करवेश जो चिकोड़ी तालुका का एक गांव है वहाँ पे है। आज 8 नवंबर घटप्रभा के अंदर कैंप कंडक्ट किया है। हम एक्सेप्ट करते हैं कि यहाँ पे ऑलमोस्ट 1000 to 1200 पेशेंट्स यहाँ पे आएंगे। आप देख रहे हैं कि ऑलमोस्ट अभी 400 to 500 पेशेंट्स अब तक का रजिस्ट्रेशन हो चुका है। इसका मेन मोटिव ये है कि पेशेंट्स के अंदर से खौफ ख़त्म हो जाए और डॉक्टर्स के साथ एक फ्रेंडली एटमॉस्फेयर वो क्रिएट हो जाए, इसके लिए कैंप्स कंडक्ट करते हैं। रहमान फाउंडेशन बेसिकली हम लोग काम करते हैं मेडिकल लाइन से, फ्रॉम बेलगाम में ऑलमोस्ट 10 ईयर्स से, एजुकेशन लाइन से है, विडो पेंशन्स है, ओल्ड एज पेंशन्स है, रिलीफ वर्क है। लास्ट ईयर जो फ्लड आया था उसके अंदर ऑलमोस्ट ऑल तालुकास, बेलगाम तालुका के अंदर रिलीफ वर्क काम किए थे। और अभी नियर एकदम फ्यूचर के अंदर एक प्लान है, वो एक हॉस्पिटल, मैटरनिटी गायनेक हॉस्पिटल ओपन करने का प्लान है। ऑलमोस्ट उसका फाइनलाइजेशन चल रहा है। उम्मीद है कि एक विदिन ए वीक हॉस्पिटल स्टार्ट हो जाए। इसका मोटिव ये है
कि एक बेस्ट एटमॉस्फेयर के अंदर बेलगाम सिटी और बेलगाम डिस्ट्रिक्ट के जो लेडीज़ है उनको एक ऐसा हॉस्पिटल मिले जहाँ पे आने के बाद में जो डिलीवरी का प्रॉब्लम्स जितने भी है, डिलीवरी है, सोनोग्राफी है, मेडिसिन्स है, एक अच्छा एटमॉस्फेयर के अंदर उनको एक ट्रीटमेंट मिले। सेकेंड थिंग ये है कि जो पुअर पेशेंट्स है, जो गरीब पेशेंट्स है, उनको एट द लोएस्ट कॉस्ट फ्री या जितना मैक्सिमम डिस्काउंट्स हो के उनको ट्रीटमेंट, अभी क्योंकि हायर रेट्स पे नॉर्मल एक नॉर्मल डिलीवरी भी होती है तो 10,000+ होता है। तो हम चाह रहे हैं कि एक गरीब पेशेंट के लिए नॉर्मल से नॉर्मल या फ्री हो सके या फिर कम से कम दामों में उनका डिलीवरी का प्रॉब्लम सॉल्व हो सके। तो नियर जो हमारा रहमान फाउंडेशन का जो काम प्लान्ड काम है, एक मैटरनिटी हॉस्पिटल बेलगाम के अंदर स्टार्ट करने के तरफ से। एजुकेशन के बारे में आपको क्या ख्याल है? एजुकेशन एक जो मेन अभी कम्युनिटी के ताल्लुक से एजुकेशन का जो प्रॉब्लम है कि बहुत कम स्टूडेंट्स है जो 10+ कंटिन्यू कर रहे हैं, और उसके अंदर भी जो मेल स्टूडेंट्स है वो बहुत कम है, फीमेल स्टूडेंट्स ज़्यादा जा रहे हैं। तो हम लोग अभी जो ब्रिलियंट स्टूडेंट्स हैं जो मोर देन 70% अचीव कर रहे हैं, और एजुकेशन के लिए जिनके पास फाइनेंशियल कोई सपोर्ट नहीं है, फैमिली के थ्रू है, पेरेंट्स के थ्रू है या है, तो हम उनको टोटल अंडर रहमान फाउंडेशन स्पॉन्सरशिप करके फ्रॉम डे 1 यानी फर्स्ट स्टैंडर्ड से लेके ही वांट्स टू बिकम डॉक्टर, इंजीनियर और IAS ऑफिसर, IPS ऑफिसर। हमारा प्लान ये है कि फ्रॉम डे 1 से उसको स्पॉन्सर करके उसको उस इसके तक लेके जाए कि आने के बाद में एक कम्युनिटी के लिए, एक सोशल पूरे एक सोसाइटी के लिए एक अच्छा डॉक्टर, एक अच्छा इंजीनियर बन के एक बोलते हैं विदाउट करप्शन, विदाउट एनी हरेसमेंट, एक जो पर्पस है मेडिकल पर्पस, इंजीनियरिंग पर्पस, ऑफिशियल पर्पस वो सॉल्व हो जाए। इसके लिए एक रहमान फाउंडेशन एजुकेशन के लिए भी प्लान कर रहा है। अस्सलाम वालेकुम रहमतुल्लाहि बरकातहू। जो आज इन्होंने यहाँ पे कैंप मुनक्कद किया है रहमान फाउंडेशन की तरफ से, माशाल्लाह बहुत लोग इसका फ़ायदा उठा रहे हैं। मीन्स ये मैं देख रहा हूँ यहाँ पे ऑलमोस्ट अराउंड 2 साल से मैं इनके हर कैंप अटेंड करता हूँ। ये गरीबों की सेवा करने के लिए, गरीबों की मदद करने के लिए ये हमेशा खड़े रहते हैं, और हम लोग भी इनकी मदद करने के लिए अपनी पूरी टीम यहाँ पे डॉक्टर्स की टीम लेके आए हैं। माशाल्लाह बहुत अच्छा काम कर रहे हैं। मीन्स कोविड के टाइम पे कैसा था, मतलब कोरोना जब बहुत ज़्यादा पीक पे था, लोग बहुत सारे डरे हुए थे एक्चुअली। तो क्या हुआ, डॉक्टर्स अवेलेबल नहीं थे। अब क्या हो रहा है, सब ठीक है, हालात कुछ प्रॉब्लम तो नहीं है वैसे। अब क्या हालात तो ठीक है, बट फिर भी कैसे है, अब ये फ्री मेडिकल चेकअप कैंप की वजह से क्या हो रहा है, लोगों को बहुत फ़ायदा मिल रहा है चीज़ों का। बस अल्हम्दुलिल्लाह। मैं डॉक्टर ज़िया गवाज़ यहाँ पे जो है ना, यहाँ पे जो है स्किन एंड हेयर का जो है ट्रीटमेंट देख रहा हूँ। जो भी अवेलेबिलिटी है रहमान फाउंडेशन की तरफ से, ये इनका पहला कैंप नहीं है, ऐसे बहुत सारे कैंप इनके बहुत सारे डिस्ट्रिक्ट में अटेंड हुए हैं, जैसे बेलगाम में हो या फिर करोशी में हो, और फिर ये जो है घटापरवा में, जिसकी वजह से बहुत सारे स्किन एंड हेयर के जो भी प्रॉब्लम्स है देखने में मिल रहे हैं। और अल्हम्दुलिल्लाह यहाँ पे जो है ना फ्री जो भी मेडिसिन्स वगैरह है वो भी जो है रहमान फाउंडेशन की तरफ से जो है फ्री में ही तकसीम किया जा रहा है। और मैं यही रिक्वेस्ट करना चाहता हूँ कि जो कुछ भी ये देख रहे हैं ये सब रहमान फाउंडेशन का ताउन करें, क्योंकि इन्हीं की वजह से जो है बहुत सारे लोगों को जो है उसका फ़ायदा बहुत मिल रहा है। यही मैं कहना चाहता हूँ। थैंक यू।